ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆ್ಯಸಿಡ್ ರಿಫ್ಲೆಕ್ಸ್ ಸಮಸ್ಯೆ ಇರುತ್ತೋ ಅವರಿಗೆಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಅಂದರೆ ನಿಮ್ಮ ಒಂದು ಸಮಸ್ಯೆಯನ್ನು, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮಾತ್ರೆ ಔಷಧ ಇಲ್ಲದೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಪೂಷಣ್ ಮುದ್ರೆ ಸಹಾಯ ಮಾಡುತ್ತೆ. ಹೌದು ಸ್ನೇಹಿತರೆ, ತುಂಬ ಜನ ಹೇಳ್ತಿರ್ತಾರೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಉಳಿತೇಗೆ ಬರುತ್ತೆ, ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ, ಎದೆ ಉರಿತಾ ಇದೆ, ಅಥವಾ ಯಾವಾಗಲೂ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಆ್ಯಸಿಡ್ ರಿಫ್ಲೆಕ್ಸ್ ಇದೆ, ಮೇಲೆ ಬರುತ್ತೆ ತಿಂದಂಥದ್ದು ಅಂಥವ್ರು ಎಲ್ರಿಗೂ ಈ ಪೂಷಣ್ ಮುದ್ರೆ ತುಂಬ ಸಹಕಾರಿ. ಜೊತೆಗೆ ಮಧುಮೇಹ ಇರೋರು, ಬಿ ಪಿ ಇರೋರಿಗೂ ಕೂಡ ಅದ್ಭುತ ಪ್ರಯೋಜನವನ್ನು ಕೊಡುತ್ತೆ. ಈ ಪೂಷಣ್ ಮುದ್ರೆಯನ್ನು ಯಾವ ರೀತಿ ಮಾಡೋದು ಅಂದರೆ, ಬಲಗೈಯಲ್ಲಿ ವ್ಯಾನ ಮುದ್ರೆಯನ್ನು ಮಾಡಬೇಕು, ಎಡಗೈಯಲ್ಲಿ ಅಪಾನ ಮುದ್ರೆಯನ್ನು ಮಾಡಬೇಕು. ನೋಡಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜೋರಾಗಿ ಕೈಯೆಲ್ಲ ಬೆರಳೆಲ್ಲ ನೋವು ಬರೋ ಥರ ಪ್ರೆಸ್ ಮಾಡೋದಲ್ಲ, ಜಸ್ಟ್ ಸಿಂಪಲ್ಲಾಗಿ ಟಚ್ ಮಾಡಿ ನಿಮ್ಮ ತೊಡೆಗಳ ಮೇಲೆ ಕೈಗಳನ್ನು ಇಟ್ಕೊಂಡು ಮೇಲ್ಮುಖವಾಗಿ ಇಟ್ಕೊಂಡು ನೀವು ಕೂತ್ಕೊಳ್ಬೇಕು. ಮುದ್ರೆಯ ಮೇಲೆ ಗಮನವನ್ನು ಇಟ್ಟು ಮಾಡೋದ್ರಿಂದ ಅದ್ಭುತ, ರಿಲ್ಯಾಕ್ಸ್ ಆಗಿ ಮಾಡೋದ್ರಿಂದ ಅದ್ಭುತ ಪ್ರಯೋಜನಗಳು ಸಿಗುತ್ತೆ. ಈ ಮುದ್ರೆಯನ್ನು ವಾಕ್ ಮಾಡ್ಕೊಂಡು ಕೂಡ ಮಾಡಬಹುದು. ಮಧುಮೇಹ ಇದೆ ಅನ್ನೋರು ಊಟ ಆಗಿದ ತಕ್ಷಣ ಒಂದು 10 ನಿಮಿಷ ನಿಧಾನವಾಗಿ ವಾಕ್ ಮಾಡಿಕೊಂಡು ಈ ಮುದ್ರೆಯನ್ನು ಮಾಡಿ, ನಿಮಗೆ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ತುಂಬ ಜನಕ್ಕೆ ಊಟ ಆಗಿದ ತಕ್ಷಣ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ಉಬ್ಬರ ಆಗ್ತಿರುತ್ತೆ, ಹೊಟ್ಟೆ ಭಾರ ಅನಿಸ್ತಿರುತ್ತೆ. ಅಂಥವರು ತಪ್ಪದೆ ಇದನ್ನು ಅಭ್ಯಾಸ ಮಾಡಿ. ಜಸ್ಟ್ ಒಂದು 5 ನಿಮಿಷನೋ 10 ನಿಮಿಷನೋ ಈ ಮುದ್ರೆಯನ್ನು ಮಾಡಿದ್ರೆ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ನೀವೇನು ತಿಂತೀರಾ ಅದರಿಂದ ಸಿಗಬಹುದಾದಂತಹ ಪೋಷಕಾಂಶಗಳನ್ನು ನಿಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬೇರೆ ಯಾವ ಮುದ್ರೆಯನ್ನು ಊಟ ಆಗಿದ ತಕ್ಷಣ ನಾವು ಮಾಡೋದಿಲ್ಲ, ಈ ಒಂದು ಪೂಷಣ್ ಮುದ್ರೆಯನ್ನು ಬಿಟ್ಟು. ಊಟ ಆಗಿದ ತಕ್ಷಣ ಮಾಡಿ, ಒಳ್ಳೆ ಪ್ರಯೋಜನ ಸಿಗುತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಊಟ ಆಗಿದ ತಕ್ಷಣ ಮಾಡೋದಕ್ಕಾಗೋದಿಲ್ಲ, ಊಟ ಆಗಿದ ತಕ್ಷಣ ಏನೂ ಸಮಸ್ಯೆ ಇಲ್ಲ, ಬರೀ ಯಾವಾಗಲೂ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇರುತ್ತೆ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನೀವು ಇದನ್ನು ಅಭ್ಯಾಸ ಮಾಡಿ. ದಿನಕ್ಕೆ 45 ನಿಮಿಷದವರೆಗೂ ಮಾಡಬಹುದು. ಒಂದೇ ಸಲ 45 ನಿಮಿಷ ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಸಿಕ್ಕಿದಾಗ 15 ನಿಮಿಷ 3 ಭಾಗ ಮಾಡಿಕೊಂಡು ಕೂಡ ಮಾಡಬಹುದು ಸ್ನೇಹಿತರೆ. ಹಾಗೆ ಇದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ವಿಷಕಾರಿ ಅಂಶ, ದೇಹದ ವಿಷಕಾರಿ ಅಂಶ ಟಾಕ್ಸಿನ್ಸ್ನನ್ನು ಹೊರಗಡೆ ಹಾಕುತ್ತೆ. ಜೊತೆಗೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಬಿ ಪಿ ಸಮಸ್ಯೆ, ಹೈ ಬಿ ಪಿ ಇರಲಿ, ಲೋ ಬಿ ಪಿ ಇರಲಿ, ಅವರು ಈ ಮುದ್ರೆಯನ್ನು ಮಾಡಿ. ನಾನು ವ್ಯಾನ ಮುದ್ರೆ ಬಗ್ಗೆ ಮತ್ತು ಅಪಾನ ಮುದ್ರೆ ಬಗ್ಗೆ ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾವುದೇ ಚಿಕಿತ್ಸಕ ಮುದ್ರೆಯನ್ನು ಮಾಡಿದ ನಂತರ ನೋಡಿ, ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು 5 ನಿಮಿಷ. ನೋಡಿ ಹೇಗೆ ಪ್ರಾಣ ಮುದ್ರೆಯನ್ನು ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಈ ರೀತಿ ಯಾವುದೇ ಮುದ್ರೆಯನ್ನು ಮಾಡಿದ ಮೇಲೆ ಒಂದು 5 ನಿಮಿಷನೋ 3 ನಿಮಿಷನೋ ಪ್ರಾಣ ಮುದ್ರೆ ಮಾಡಿ, ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಂದು ದೇಹಕ್ಕೆ ಶಕ್ತಿ, ಚೈತನ್ಯ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ.